ಮಾಡಿದ ಹೆಲ್ಮೆಟ್ ಮಾತ್ರ ಫುಲ್ ಕಂಪ್ಲೀಟ್ ಬರ್ನ್ ಆಗೋಲ್ಲ. ಎಲ್ಲ ಹಿಂಗೆ ಸುತ್ತಾಗುತ್ತೆ, ಫ್ಯಾನ್ ಎಲ್ಲ ಹಿಂಗೆ ಸುತ್ತಾಗುತ್ತೆ, ಏನೂ ಇರಲ್ಲ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಟು ಅಶೋಕ್ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಫೀಲ್ಡಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರಲ್ಲ, ಪ್ರತಿಯೊಬ್ಬರಿಗೆ ಗೊತ್ತಿರಲೇಬೇಕು ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ. ಸೊ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಸೇಫ್ಟಿ ಮುಖ್ಯ. ಬಟ್ ಆದರೆ ಸ್ವಲ್ಪ ಜನಕ್ಕೆ ಸೇಫ್ಟಿ ಅಂತ ಬಂದಾಗ ರೆಸ್ಕ್ಯೂ ಟೂಲ್ಸ್ನ ಯಾವ ಥರ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ. ಮೇಂಟೆನೆನ್ಸ್ ಫೀಲ್ಡಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರ ಹೆಸರು ಸುಬ್ರಹ್ಮಣ್ಯಂ ಅಂತ. ಸೊ ಆ ವಿಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅಂತ ಬಂದಾಗ ಕೆಲವೊಂದು ರೆಸ್ಕ್ಯೂ ಟೂಲ್ಗಳು ಇರ್ತವೆ. ಸೊ ಆ ಟೂಲ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಟ್ರೈನಿಂಗ್ ಮಾಡಿ ಹೇಳಿಕೊಟ್ಟಿದ್ದಾರೆ ನಮಗೆ. ಸೊ ಅದೇ ವಿಡಿಯೋನ ಎಲ್ರಿಗೂ ಯೂಸ್ ಆಗಲ್ಲ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಫೀಲ್ಡಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೆ ಇದು ಗೊತ್ತಿರಲೇಬೇಕು. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಯಾರು ಗೊತ್ತಿಲ್ಲೋ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಉದ್ದೇಶದಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಇದೆ, ಅದಕ್ಕೆ ನಾನು ಪಾರ್ಟ್ ವೈಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಇದನ್ನ ರೆಸ್ಕ್ಯೂ ಅಂತಾರೆ. ಡಿಸ್ಚಾರ್ಜ್ ಬೇರೆ, ರೆಸ್ಕ್ಯೂ ಬೇರೆ. ಏನಾದ್ರು ಕೆಲಸ ಮಾಡಕ್ಕೆ ಹೋಗ್ತೀರಾ, ನಿಮಗೆ ಕರೆಂಟ್ ಹೊಡಿರುತ್ತೆ, ನಾನು ಮೊದಲೇ ಹೇಳ್ತೀನಿ. ಸೊ ಯಾವ ಸೇವ್ ಮಾಡೋದು ನನಗೆ ಗೊತ್ತಿಲ್ಲ, ಏನು ಆಫ್ ಮಾಡಬೇಕು ಅಂತ. ಸೊ ಇಮಿಡಿಯೇಟ್ ಆಗಿ ಏನಾದ್ರು ಇದ್ರೆ ನೀವು ಎಳ್ಕೊಂಬೋದಲ್ಲ. ಸೊ ಎಳ್ಕೊಬೇಕು ಅಂದರೆ ಎಳ್ಕೊಡೋದು. ಸೊ ಇದರಿಂದ ಮನುಷ್ಯ ಎಲೆಕ್ಟ್ರಿಷಿಯನ್ ಬಚಾವ್ ಆಗ್ತಾನೆ. ಯಾಕಂದ್ರೆ ಒಬ್ಬರನ್ನ ಎಳ್ಕೊಳಕ್ ಹೋದಾಗ ಗೊತ್ತಿಲ್ಲದೆ ನಾವು ಅವ್ರನ್ನ ಮುಟ್ಬಿಡ್ತೀವಿ. ಆ ಮುಟ್ಟಿದಾಗ ಏನಾಗುತ್ತೆ, ನಮಗೂ ಸೇರ್ ಹೊಡೆಯುತ್ತೆ, ಇಬ್ಬರು ಎಳ್ಕೊಂಡ್ಬರುತ್ತೆ. ಸೊ ಹಾಗಾಗಿ ಈ ರೆಸ್ಕ್ಯೂ ರಾಡ್ಸ್ ಅಂತ ಇಟ್ಟಿರ್ತೀವಿ. ಇನ್ ಕೇಸ್ ಯಾವುದೋ ಲೈವ್ ವೈರ್ ಹೋಗ್ತಾ ಇರುತ್ತೆ, ಅಲ್ಲಿ ಹೋಗ್ತಾರೆ, ಹತ್ರ ಹೋಗ್ತಾರೆ, ಸ್ಟೆಪ್ ಪೊಟೆನ್ಷಿಯಲ್ ಅಂತ ಆಗುತ್ತೆ. ಸ್ಟೆಪ್ ಪೊಟೆನ್ಷಿಯಲ್ ಅಂತಂದ್ರೆ ಅಲ್ಲಿ ಏನಾದ್ರು ಲೈವ್ ವೈರ್ ಇತ್ತು ಅಂತಂದ್ರೆ ಇಲ್ಲೇ ಬೇರೆ ವೋಲ್ಟೇಜ್ ಇರುತ್ತೆ, ಇಲ್ಲೇ ಬೇರೆ ವೋಲ್ಟೇಜ್ ಇರುತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ಇಲ್ಲ. ಅವಾಗ ಏನಾಗುತ್ತೆ, ದೂರಲ್ಲಿ ಇರುವೆ ಕರೆಂಟ್ ಪಾಸ್ ಆಗುತ್ತೆ. ಪಾಸ್ ಆಗಿ ಅದು ಬಂದು ಈ ಕಾಲಿಂದ ಹೋಗುತ್ತೆ, ಈ ಕಾಲಿಂದ ಹತ್ತಿ ಮೇಲೆಯಿಂದ ಈ ಕೆಳಗಡೆ ಕಾಲಿಂದ ಹೋಗುತ್ತೆ. ಅದು ಸ್ಟೆಪ್ ಪೊಟೆನ್ಷಿಯಲ್ ಅಂತ. ಸೊ ಅವಾಗ ಕೆಳಗಡೆ ಏನಾದ್ರು ಬಿದ್ದೋಗಿದ್ರೆ ಅಂಥವ್ರನ್ನ ನಾವು ಸೇವ್ ಮಾಡಬೇಕು ಅಂದಾಗ ಆ ಕೇಬಲ್ನ ನಾವು ಇದರಿಂದ ದೂರ ತಳ್ಬೋದು. ಸೊ ದೂರ ತಳ್ಳೋದ್ರಿಂದ ಅವರು ಸೇವ್ ಆಗುತ್ತಾರೆ. ಸೊ ಅಕಸ್ಮಾತ್ ನೀವೆಲ್ಲರೂ ಹೋದಾಗ ಕೇಬಲ್ ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳಿ. ಕೇಬಲ್ ಯಾರೋ ಬಿದ್ದೋಗಿರ್ತೀವಿ, ನೀವು ಸಡನ್ ಆಗಿ ನೋಡ್ತೀರಾ, ನೀವು ದೂರ ಹೊರಟಾಗಿರ್ತೀರಾ, ಮುಂದೆ ಹೋದ್ರೆ ಕಾಲಿ ಇಟ್ಟರೆ ನಿಮಗೆ ಕರೆಂಟ್ ಹೊಡೆಯುತ್ತೆ. ಯಾಕಂದ್ರೆ ಕರೆಂಟ್ ಗ್ರೌಂಡಿಂದ ಬರ್ತಾ ಇರುತ್ತೆ, ಗ್ರೌಂಡ್ ಮೇಲೆ ಹಿಂಗೆ ಬರ್ತಾ ಇರುತ್ತೆ. ಸೊ ಅವಾಗ ನಿಮ್ಗೆ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅವಾಗ ಏನ್ ಮಾಡಬೇಕು, ಲೈವ್ ಆಗಿ ಹತ್ರ ಹೊರಟಾಗಿದ್ದೀರಾ, ಸೊ ನೀವು ಅಲ್ಲಿ ನಿಂತಿದ್ದೀರಾ, ಎರಡೂ ಕಾಲು ಜೋಡಿಸಿ ಜಂಪ್ ಮಾಡಬೇಕು. ಒಂದೇ ಕಾಲ ಮಾಡೋಕ್ಕಾಗುತ್ತೆ, ಮಾಡ್ಬೋದು. ಮುಂದೆ ಬಿಲ್ಲೆ ಆಡ್ಕೊಂಡು ಅದೇ ಕಾರಣಕ್ಕೆ ನಡೆಯಕ್ಕೆ ಹೋಗ್ಬೇಕು. ಆಯ್ತಾ, ಜೋಡಿಸ್ಕೊಂಡು ಹಿಂದಿಗೆ ಬರೋಕ್ಕೆ, ಅಲ್ಲಿ ಕೂಡ ಬರೋಕ್ಕೆ ಟ್ರೈ ಮಾಡಬೇಕು. ಆಯ್ತಾ, ಇದೇ ಕಾನ್ಸೆಪ್ಟ್ ಲೈಟ್ನಿಂಗ್ ಅಷ್ಟು ಆದಾಗ ಎಷ್ಟೊಂದು ಜನ ಸತ್ತೋಗ್ತಾರಲ್ಲ, ಎಲ್ಲ ನಿಂತಿರ್ತಾರಲ್ಲ, ಸತ್ತೋಗ್ತಾರಲ್ಲ, ಹೀಗೆ ಹೊಡೆಯೋದು ಕರೆಂಟ್. ಪ್ರಾಣಿಗಳೆಲ್ಲ ಸತ್ತೋಗುತ್ತಲ್ಲ, 4 ಕಾಲು ಪ್ರಾಣಿಗಳಿಗೆಲ್ಲ. ಸೊ ಒಂದು ಕಾಲಿಂದ ಹೋಗಿ ಇನ್ನೊಂದು ಕಾಲಿಂದ ಹೋಗುತ್ತೆ, ಅದಕ್ಕೆ ಹಿಂದೆ ಸತ್ತೋಗುತ್ತೆ ಪ್ರಾಣಿಗಳು. ಸೊ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಕೂಡ ನೀವೆಲ್ಲರೂ ನಿಂತಿದ್ದೀರಿ ಅಂದರೆ ಒಂದು ಕಾಲಲ್ಲಿ ನಿಂತ್ಕೊಂಡ್ಬರ್ತೀವಿ, ಒಂದು ಮೇಲೆ ಒಂದು ಕಾಲು ಇಟ್ಕೊಂಡು. ಯಾವ ಕಾಲು ಅಗಲ ಮಾಡ್ತೀರೋ ಹೊಡೆಯೋದೆ ಅಂತಲೇ ಗ್ಯಾರಂಟಿ. ಹೆಲ್ಮೆಟ್ ಮಾತ್ರ ಫುಲ್ ಕಂಪ್ಲೀಟ್ ಬರ್ನ್ ಆಗೋಲ್ಲ, ಏನು ಉಳ್ಕೊಳ್ಳಲ್ಲ. ಪ್ಯಾನಲ್ಲೇ ಓಪನ್ ಆಗಿಬಿಟ್ಟಿದೆ ಸರ್. ಇನ್ನು ಮನುಷ್ಯ ಮ್ಯಾಲೆಲ್ಲ ಫುಲ್ ಓಪನ್ ಆಗಿಲ್ಲ. ಹೆಲ್ಮೆಟ್ ಗ್ಲೌಸ್ ಹಾಕೊಂಡೆ
ಅವನು ಓಪನ್ ಹಿಂದ್ಗಡೆ ಕರೆಂಟು ಶಾಕು ಎಲೆಕ್ಟ್ರಿಫಿಕೇಶನ್ ಅವನಿಗೆ ವಾಸನೆ ಬರ್ತಾ ಇದೆ, ಇಲ್ಲ ಸುತ್ತೋಗಿರೋ ವಾಸನೆ ಬರ್ತಾ ಇದೆ. ಎಲ್ಲಿಗೆ ಏನು ಅಂತ ನೋಡ್ತಾ ಇದೆ, ನಾನು ಸಿಗ್ತಾ ಇಲ್ಲ ಅವನಿಗೆ. ನೋಡಿ ಏನಾಗುತ್ತೆ ಅಂತ ಈಗ. ನಮ್ಗೆಲ್ಲ ಗೊತ್ತಾಗ್ತಾ ಇದೆ, ಎಲ್ಲ ವಾಸನೆ ಬರ್ತಾ ಇದೆ ಅಂತ. ಎಲ್ಲ ಕಡೆ ಎಲೆಕ್ಟ್ರಿಕಲ್ ಪೂರಾ ಸುತ್ತೋದು ನೋಡ್ಕೊಂಡು ಬರ್ತಾ ಇದೆ ಅವನು. ಎಲ್ಲ ಕಡೆ ಎಲ್ಲಾಗಿದೆ ಏನು ಅಂತ ಒಂದು ಇಂಚಿಂಚು ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾನೆ. ಅವನೇನು ಡ್ರೆಸ್ ಹಾಕೊಂಡಿಲ್ಲ, ಇಂಥದ್ದು PPE ಡ್ರೆಸ್ ಬೇರೆ ಯಾವುದು ಹಾಕೊಂಡಿಲ್ಲ, ನಾರ್ಮಲ್ ಡ್ರೆಸ್. ನಮ್ಗೆ ಎಷ್ಟು ಇದಾಗಿರುತ್ತೆ ಅಂದ್ರೆ ಹೊರಗಡೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಹೊರಗಡೆ ಎಲ್ಲ ಸುತ್ತಾ ಇದಾರ ಏನಾದ್ರು, ಅದಕ್ಕೆ ಎಲೆಕ್ಟ್ರಿಕಲ್ ರೂಮಲ್ಲಿ ವಾಸನೆ ಬರ್ತಾ ಇದೆಯಾ ಅಂತ ಅದು ಅನುಮಾನ ಬರುತ್ತೆ. ಅವನು ಅವಾಗ ಹೋಗಿ ಹೊರಗಡೆ ಹೋಗಿ ನೋಡ್ಕೊಂಡ್ಬಿಡ್ತಾನೆ. ಆಯ್ತು, ಯಾಕಂದ್ರೆ ನೀವೇನಾದ್ರು ಅಪ್ಪಿ ಏನಾದ್ರು ಬಸ್ ಬಾರ್ಗಳ ಮಧ್ಯೆ ಏನಾದ್ರು ಸಿಗಾಕೊಂಡ್ಬಿಟ್ಟಿದ್ರೆ ಈ ತರ ಆಗತ್ತೆ, ಫ್ಲಾಶ್ ಓವರ್ ಆಗುತ್ತೆ ಸರ್. ಅಲ್ಪ ಸಿಗೋದು 11 kV ವೋಲ್ಟೇಜ್ ಅಲ್ಲ, ಇಲ್ಲ 420 ಎಲ್ಲ. ಅದಕ್ಕೆ ಏನು ಗೊತ್ತಾಗಲ್ಲ, 11 kV 440 ಜಾಸ್ತಿ ವೋಲ್ಟೇಜ್ ಇತ್ತು ಜಾಸ್ತಿನೇ ಆಗುತ್ತೆ. ನೋಡಿ ಎಲ್ಲ ಹಿಂಗೆ ಸುತ್ತಾಗುತ್ತೆ, ಪ್ಯಾನೆಲ್ಲ ಹಿಂಗೆ ಸುತ್ತಾಗುತ್ತೆ, ಏನೂ ಇರಲ್ಲ ಪ್ಯಾನಲಲ್ಲಿ. ಎಲೆಕ್ಟ್ರಿಕಲ್ ರೂಮ್ ಎಲ್ಲ ಸುತ್ತಾಗುತ್ತೆ, ಬರೀ ಪ್ಯಾನಲ್ ಒಂದೇ ಅಲ್ಲ, ಮನುಷ್ಯ ಒಬ್ಬನೇ ಅಲ್ಲ, ಎಲೆಕ್ಟ್ರಿಕಲ್ ರೂಮ್ ಸುತ್ತಾಗುತ್ತೆ. ಅಕಸ್ಮಾತ್ 40 ಕಿಲೋ ಕ್ಯಾಲರೀಸ್ ಜಾಸ್ತಿ ಇತ್ತು ಅಂದ್ರೆ ಇಂಥ ಸೂಟ್ಗಳು ಹೆಲ್ಪ್ ಮಾಡಲ್ಲ, ಅವುಗಳು ಎಲ್ಲ ಸುತ್ತಾಗುತ್ತೆ. ಸೊ ಆರ್ಕ್ ಫ್ಲಾಶ್ ಅನ್ನೋದು ಎಂಥ ಹಜಾರ್ಡ್ ಅನ್ನೋದು ನೋಡಿ, ಅದಕ್ಕೋಸ್ಕರನೇ ಇದನ್ನ ಆಡಿಟ್ ಆಗಬೇಕು. ಹುಡ್ಗಳಿದ್ರೆ ಈ ಹುಡ್ಗಳು ಎಲ್ಲ ಸುತ್ತೋಗುತ್ತೆ, ಏನು ರಕ್ಷಣೆ ಮಾಡೋಕ್ಕೆ ಆಗಲ್ಲ, ಏನು ರಕ್ಷಣೆನೇ ಇಲ್ಲ 40 ಕಿಲೋ ಆಮ್ಸ್ಗಿಂತ ಮುಂಚೆ ಹೋಯ್ತು ಅಂದರೆ. ಸೊ